ಎಲ್ಲರ ಬಲ್ಲಿರುವಂತಹ ದಾರಿದ್ರ್ಯ ದೂರ ಆಗಬೇಕು. ನಮ್ಮೆಲ್ಲರಿಗೆ ಒಳ್ಳೆಯ ಸಿರಿ ಸಂಪತ್ತು ಸಿಗಬೇಕು, ಒಳ್ಳೆ ಬುದ್ಧಿ ಬರಬೇಕು, ಒಳ್ಳೆ ಆರೋಗ್ಯ ದೇವಿ ಮಾತೆ ಕೊಡಬೇಕು. ಹೀಗಾಗಿ ಆ ದೇವಿ ಮಾತೆಗೆ ಆರಾಧನೆ ಮಾಡಿಕೊಂಡು ಪೂಜೆ ಮಾಡಿ, ಇವತ್ತು ನಾಳೆ ಆಯುಧ ಪೂಜೆ ಇದೆ. ಆಯುಧ ಪೂಜೆ ಯಾಕೆ ಮಾಡ್ತಾರೆ? ಆಯುಧ ಪೂಜೆ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಬದುಕಿನಲ್ಲಿ ನಮ್ಗೆ ವಾಹನ ಇದೆ, ಸಲಕರಣೆ ಇದೆ, ಕತ್ತಿ ಇದೆ, ಎಲ್ಲವೂ ಇದೆ. ಅದು ನಮ್ಗೆ ವೃತ್ತಿ ಮಾಡ್ಲಿಕ್ಕೆ, ಕೆಲಸ ಮಾಡ್ಲಿಕ್ಕೆ ಸಹಕಾರ ಮಾಡ್ತದೆ. ನಮ್ಮ ಬದುಕು ಒಳ್ಳೆ ರೀತಿ ನಡಿಲಿಕ್ಕೆ ಅದರಿಂದ ಸಹಾಯ ಆಗ್ತದೆ. ಕೃತಜ್ಞತೆ ಅಂತೀವಲ್ಲ, ಯಾರಾದ್ರೂ ಒಬ್ರು ಒಂದು ಸಹಾಯ ಮಾಡಿದ್ರೆ ಅದಕ್ಕೆ ಸ್ಮರಿಸ್ಬೇಕು, ಕೃತಜ್ಞತೆ ಇರ್ಬೇಕು. ಆ ಕೃತಜ್ಞತೆ ತೋರಿಸ್ಲಿಕ್ಕೆ ನಾವು ಆಯುಧ ಪೂಜೆ ಮಾಡ್ತೀವಿ. ನಾವು ಲೆಕ್ಕ ಹಾಕೋಬೇಕಂತ ಕೃತಜ್ಞತೆ ಇದೆಯಾ ಇಲ್ಲ ಅಂತ, ಕರೆನಾ? ಅದಕ್ಕೆ ಇವತ್ತು ಆಯುಧ ಪೂಜೆ ನಾಳೆ ಇದೆ. ನಾಡಿದ್ದೇನ್ ಮಾಡ್ತೀವಿ? ವಿಜಯದಶಮಿ. ವಿಜಯದಶಮಿ ಅಂದ್ರೆ ಇವತ್ತು ನಾವು ಕೆಳಕಿನ ಮೇಲೆ ಒಳಿತಿನ ವಿಜಯ, ಆ ಒಂದು ವಿಜಯದಶಮಿ ಆಚರಣೆ ಮಾಡ್ತೀವಿ. ಇದು ನವರಾತ್ರಿ ಉತ್ಸವ. ಡೆಲ್ಲಿ ಕಡೆ ಉತ್ತರ ಭಾರತದಲ್ಲಿ ರಾವಣ ದಹನ ಮಾಡ್ತಾರೆ, ಗೊತ್ತಾ? ವೆಸ್ಟ್ ಬೆಂಗಾಲ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಿಂಗೆ ಟೆಂಟ್ ಇದಕ್ಕಿಂತ ದೊಡ್ಡ ಆಗ್ತಾರೆ. ಕಾಳಿ ದೇವಿ, ಅದು ದೇವಿ ಪೂಜೆ ಆಗ್ತದೆ. ಇದಕ್ಕೆ ತನ್ನದೇ ಆದಂತ ಒಂದು ದೊಡ್ಡ ಇತಿಹಾಸ ಇದೆ, ಹಿನ್ನೆಲೆ ಇದೆ. ಹೀಗಾಗಿ ನಮ್ದೆಲ್ಲರ ಉದ್ದೇಶ ಸಾಮರಸ್ಯ ಇರಬೇಕು, ಸೌದರ್ಯ ಇರಬೇಕು, ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು. ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಅನ್ನುವಂತ ರೀತಿಯಲ್ಲಿ ಅವ್ರವ್ರ ಹಬ್ಬ ಯಾರವ್ರು ಮಾಡ್ಕೊಂಡ್ರೆ ಎಲ್ಲರೂ ಅದರಲ್ಲಿ ಭಾಗವಹಿಸಿ ಅದರ ಒಂದು ಸವಿಯನ್ನು ಪ್ರತಿಯೊಬ್ಬರಿಗೂ ತಲುಪಬೇಕು. ಆ ರೀತಿಯಲ್ಲಿ ನಾವೆಲ್ಲರೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿ ನಾನು ಹೋದ ವರ್ಷ ಬಂದಿದ್ದಲ್ಲ, ಗೊತ್ತಿಲ್ಲ, ಬಂದಿದ್ದ ಏಮಮ್ಮ? ಹೋದ ವರ್ಷನೂ ಬಂದಿದ್ದೆ. ಪ್ರತಿ ವರ್ಷ ಆಹ್ವಾನ ಮಾಡ್ತೀರಿ, ಒಳ್ಳೆ ರೀತಿಯಿಂದ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮ ಆಯೋಜನೆ ಮಾಡ್ತೀರಿ. ವಿಶೇಷವಾಗಿ ಈ ಸಲ ನೋಡ್ತಾ ಇದ್ದೇನೆ, ನಮ್ಮ ಅಕ್ಕ ತಂಗಿಯಂದ್ರೆ ಬಹಳ ಸಂಖ್ಯೆಯಲ್ಲಿ ಸೇರಿದೆ. ಇದು ನಿಮ್ಮದೇ, ಅದಕ್ಕೆ ಈಗ ನಿಮ್ಮದೇ ಪೂಜೆ ಮಾಡ್ಲಿಕ್ಕೆ ದೇವಿ ಆರಾಧನೆ ಅಂದ್ರೆ ಎಲ್ಲ ನಿಮ್ಮದೇ ಆರಾಧನೆ. ಹೀಗಾಗಿ ನೀವೆಲ್ಲ ನಿಮ್ಮ ಮಕ್ಕಳಿಗೆ, ನಿಮ್ಮ ಪತಿ, ನಿಮ್ಮ ಮನೆಯವರಿಗೆ ಎಲ್ಲರಿಗೆ ಒಳ್ಳೆ, ಯಾರು ನಶೆ ಮಾಡೋದು, ಸರಾಯಿ ಕುಡಿಯೋದು ಬಿಟ್ಬಿಟ್ಟು ಒಳ್ಳೆ ದಾರಿ ಮೇಲೆ ಇರ್ಲಿ ಎಲ್ಲರೂ. ಮತ್ತೆ ಈ ಸಲ ಯಾಕೆಂದ್ರೆ ಈಗಪ್ಪ ಸುಬ್ಬಳ ಇವತ್ತು ಮಳೆಯಿಂದ ಬಹಳ ಪ್ರವಾಹ ಬಂದು ಹಾನಿಯಾಗಿದೆ. ಮಾನ್ಯ ಮುಖ್ಯಮಂತ್ರಿಯವರಿಗೆ ಕರ್ಕೊಂಡು ಬಂದಿದ್ದೆ ಕಲಬುರಗಿಗೆ. ಬೆಳಿಗ್ಗೆ ಅವ್ರ ಜೊತೆಯಲ್ಲಿ ಬಂದು ಪ್ರವಾಹದಲ್ಲಿ ಏನೇನು ರೈತರ ಬೆಳೆ ನಷ್ಟ ಆಗಿದೆ, ಆ ನಷ್ಟಕ್ಕೆ ಹೆಚ್ಚುವರಿ ಪರಿಹಾರ ಕೊಡಬೇಕು ಅಂತ ಹೇಳಿದಾಗ, ಏನಿವತ್ತು NDRF ನಾರ್ಮ್ಸ್ ಪ್ರಕಾರ 1 ಹೆಕ್ಟರ್ಗೆ 8,500 ಸಿಗ್ತದೆ. ರಾಜ್ಯ ಸರ್ಕಾರದಿಂದ 8,500 ಸೇರಿಸಿ ಹೆಕ್ಟರ್ಗೆ 17,000 ಕೊಡಬೇಕು ಅಂತ ಹೇಳಿ ಈಗಾಗಲೇ ಘೋಷಣೆ ಮಾಡಿದ್ದೇವೆ. ಮತ್ತೆ ನೀರಾವರಿ ಭೂಮಿಗೂ 18,000 ಜೊತೆಲಿ ಮತ್ತೆ 8,500 ಸೇರಿಸಿದ್ರೆ 25,500 ರೂಪಾಯಿ ಆಗ್ತದೆ. ಪೆರೆನಿಯಲ್ ಕ್ರಾಪ್ಗೆ 22 ಪ್ಲಸ್ 8,500 ಅಂದ್ರೆ 30,050 ರೂಪಾಯಿ. ಈ ರೀತಿಯಲ್ಲಿ ರಾಜ್ಯ ಸರ್ಕಾರದಿಂದ ಇಡೀ ರಾಜ್ಯದಲ್ಲಿ 10 ಲಕ್ಷ ಹೆಕ್ಟೇರ್ ಭೂಮಿ ಎಲ್ಲಿ ಬೆಳೆದಂತ ರೈತರ ಬೆಳೆ ನಷ್ಟ ಆಗಿದೆ. ಆ ನಷ್ಟ ಆಗಿದ್ದಕ್ಕೆ ಇವತ್ತು 1,000 ಕೋಟಿ ನಿಯಮ ಪ್ರಕಾರ ಬರುತ್ತೆ, 1,000 ಕೋಟಿ ರಾಜ್ಯ ಸರ್ಕಾರದಿಂದ ಕೊಡ್ಲಿಕ್ಕೆ ಮಾನ್ಯ ಮುಖ್ಯಮಂತ್ರಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಸರ್ಕಾರ ರೈತ ಪರ ಸರ್ಕಾರ ಇದೆ. ನಮ್ಮ ಸರ್ಕಾರ ನಿಮ್ ಜೊತೆಲಿದೆ. ಗ್ಯಾರಂಟಿನೂ ಕೊಟ್ಟಿದ್ದೇವೆ, ಮಹಿಳೆಯರಿಗೆ ಶಕ್ತಿನೂ ಕೊಟ್ಟಿದ್ದೇವೆ. ಶಕ್ತಿ ಆರಾಧನೆ ಮಾಡತ್ತೀವಲ್ಲ, ಏನ್ ಹೇಳ್ರಿ ಶಕ್ತಿ ಆರಾಧನೆ ಮಾಡ್ತಾ ಇದ್ದೇವೆ. ಶಕ್ತಿ ಯೋಜನೆನೂ ಜಾರಿಗೆ ತಂದಿವಿ, ಫ್ರೀ ಬಸ್ ಮಾಡಿವಿಲ್ಲಮ್ಮ? ಹೇಳ್ಬೇಕಲ್ಲ, ಹೇಳಲ್ಲೇ ಹೋಗ್ಯಾರ. ನಿಮಗೆ ತಿಂಗಳಿಗೆ 2,000 ರೂಪಾಯಿ ಕುಡ್ಲತ್ತಿಲ್ಲ. ಹಿಂದಕ್ಕೆ ಯಾರ ಕೊಟ್ಟಿರೇನು? ಕೊಟ್ರೇನ್ರಿ? ಹಿಂದಕ್ಕೆ ಯಾರು ಕೊಟ್ಟಿಲ್ಲ.
ನಾವೇ ಕೊಟ್ಟಿಲ್ಲ ಹೇಳಿ ಜೋರ್ಲಿ ಹೇಳಲ್ಲ ಹೋಗಿರಿ. ಮತ್ತೀಗ ನಮ್ಗೆ ಬಿಟ್ರಿ ಅಂದ್ರೆ ಮತ್ತೆ ಬಂದೇ ಇರ್ತಾವ ನೋಡ್ರು. ಬೇಕಾ ಇಲ್ಲ, ವರ್ಷಿಗೆ 24,000 ರೂಪಾಯಿ ಕೊಡ್ಲತ್ತಿದ ನಿಮ್ ಖಾತೆ ಎಲ್ಲ. ಹೊಂಟಲ್ಲ ರೊಕ್ಕ ಹೇಳಲ್ಲಪ್ಪ ಹೇಳು. ಅದಕ್ಕೆ ಎಲ್ಲಿ ಈಗ ಶಾಂತಪ್ಪಮ್ಮರ ಮಾಕಮ್ಮರ ಎಲ್ಲ ಭಾಳ ಜನ ಅರ ಇಲ್ಲ. ಈಗ ಯಾರ್ಯಾರ ಹೆಸರು ತಗೋ ಗೊತ್ತಾಗಿಲ್ಲ. ನಮ್ಮ ಶೇರಲ್ಲಿ ನಿಂತಿದ್ದದ ಪಾಸ್ ಅದಾರ, ಮಾಕವ್ರ ಅದಾರ, ಮತ್ತೆ ಸಂಜು ಶಿವು, ಮತ್ತೆ ನಮ್ಮ ಕಡಗಂಚಿ ಅವರು ಅಧ್ಯಕ್ಷ ಯಾರಿದ್ರದ್ದು ಸಂಜು ಅಮರ್ ಮಾಕ. ನಿಮ್ದೆಲ್ಲ ತಂಡದವ್ರು ಇದ್ದೀರಿ. ಏನ್ ನಾಗರಾಜ್, ಮಲ್ಲಿಕಾರ್ಜುನ್ ಒಬ್ಬರು ನಿಂತಾರ ಇಲ್ಲಿ, ರಮೇಶ್ ಎಲ್ಲ ಭಾಳ ಜನ ಇದ್ದೀರಪ್ಪ. ಈಗ ಅದಕ್ಕೆ ಮತ್ತೆ ಈಗ ನನ್ನ ಹೆಸರು ತಗೊಂಡಿಲ್ಲ ಅಂತ ನಾರಾಜ್ ಆಗ್ಬೇಡಿ. ಸಾವಿರ ಬಂದ್ರೆ ನಮ್ಮ ಹೆಸರೇ ತಗೊಂಡಿಲ್ಲ ಅಂತಿದೆ. ಅದಕ್ಕೆ ಒಳ್ಳೆ ಇರ್ಲಪ್ಪ ಇರ್ಲಿ. ಇದು ಆಮೇಲೆ ನೋಡೋಣ ಬಿಡು. ಇವತ್ತು ಬಹಳ ಖುಷಿಯಿಂದ ಮತ್ತೊಂದು ಖುಷಿ ಏನು ಅಂದ್ರೆ CM ಅವ್ರು ಬಂದು ಘೋಷಣೆ ಮಾಡಿದ್ಕೆ ಬಹಳ ಕಷ್ಟ ಆಯ್ತು. ಯಾಕಂದ್ರೆ ನಮ್ಮ ವಿರೋಧಿಗಳೆಲ್ಲ ಏನ್ ಶುರು ಮಾಡಿರು, ಗ್ಯಾರಂಟಿ ಕೊಟ್ಟಿರಿ, ಡೆವಲಪ್ಮೆಂಟ್ ರೊಕ್ಕ ಇಲ್ಲವ, ಡೆವಲಪ್ಮೆಂಟ್ ಆಗ್ಲತ್ತವಲ್ಲ, ರೋಡ್ ಮಾಡಿದೇವೋ ಮಾಡಿಲ್ಲ, ನಿಮ್ಗೆ ಅಭಿವೃದ್ಧಿನೂ ಮಾಡ್ತಾ ಇದ್ದೇವೆ, ಮತ್ತೆ ನಿಮ್ಗೆ 10 ಕಿಲೋ ಅಕ್ಕಿ ಅಂದ್ರೆ 10 ಕಿಲೋ ಅಕ್ಕಿನೂ ಕೊಟ್ಟಿದ್ದೀವಿ, ಫ್ರೀ ಬಸ್ ಮಾಡಿದ್ದೀವಿ, 2,000 ರೂಪಾಯಿ ರೈತ ಮಹಿಳೆಯರ ಕೈಯಲ್ಲಿ ಅವ್ರ ಖಾತೆಯಲ್ಲಿ ಜಮಾ ಮಾಡ್ಲಿಕ್ಕತ್ತೀವಿ, ಯುವ ನಿಧಿ ಕಾರ್ಯಕ್ರಮ ಮಾಡಿದ್ದೀವಿ. ಈ ಕರೆಂಟ್ ಬಿಲ್ ನೀವು ಯಾರ ಕೊಟ್ಟಿಲ್ಲ ಅಂದ್ರೆ ಬರ್ತೀನವ ಕಟ್ ಮಾಡ್ತೀನಿ. ಯಾರ ಕಟ್ ಮಾಡ್ತಾರ? ಯಾರು ಕಟ್ ಮಾಡಲ್ಲ. ಈ ರೀತಿಯಲ್ಲಿ ಎಲ್ಲಾ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮ ನಡೀತಾ ಇದ್ದಾವೆ. ನಿಮ್ ಕಡೆ ಚಿಂಚೋಳಿಯಲ್ಲಂತೂ ನಾನು MLA ಆಗಲಿಕ್ಕಿನ ಪೈಲೇಕ ಒಂದು ರೋಡ್ ಇತ್ತೇನಿಲ್ಲ, ಕ್ಯಾ ಪುಸ್ತಕ ಒಂದ್ CC ರೋಡ್ ಇದ್ದಿಲ್ಲ ಎಲ್ಲಿನೂ. ನಿಮ್ ಊರ್ ತುಂಬಾ ಎಲ್ಲ CC ರೋಡು, ಚರಂಡಿ, ಕುಡಿಯ ನೀರು, ನಿಮ್ಗೆ ಬೀದಿ ದೀಪ, ಏನೇನು ಕೇಳಿರಿ. ದೇವಾಲಯಗಳಿಗೆ ದುಡ್ಡುಗಳು ಅನುದಾನ ಕೊಟ್ಟಿದ್ದೇನೆ. ಎಲ್ಲಾ ಸಮುದಾಯದವ್ರಿಗೆ ಗಂಗಾ ಕಲ್ಯಾಣ ಮಾಡ್ಕೊಟ್ಟಿನಿ, ಇವತ್ತು ನೇರ ಸಾಲ ಮಾಡ್ಕೊಟ್ಟಿನಿ, ಮನೆಗಳು ಕೊಟ್ಟಿದ್ದೀವಿ. ಇಲ್ಲಿ ಏನೇನ್ ಸಾಧ್ಯ ಇದೆ ಆದ್ಯತೆ ಮೇರೆಗೆ ನಿಮ್ ಕಟಕ್ ಚಿಂಚೋಳಿ ಗ್ರಾಮಕ್ಕೆ ಎಲ್ಲಾ ರೀತಿಯ ಅನುಕೂಲ ಮಾಡಿ ಕೊಟ್ಟಿದ್ದೇವೆ. ದೇವಿ ಆಶೀರ್ವಾದದಿಂದ ನಮ್ಮ ಸರ್ಕಾರ ಬಂದ ನಾನು ಮಂತ್ರಿ ಆಗಿದ್ದೀನಿ. ಈಗ ಅರಣ್ಯ ಬೆಳೆಸೋ ಕೆಲಸ ಮಾಡ್ತಾ ಇದ್ದೀನಿ. ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿನೂ ಇದ್ದೀನಿ, ಅಭಿವೃದ್ಧಿನೂ ಮಾಡ್ತಾ ಇದ್ದೀನಿ. ನನ್ನ ವಿನಂತಿ ಏನಿದೆ ಅಂದ್ರೆ ನೀವೆಲ್ಲರೂ ಅಣ್ಣ ತಮ್ಮಂದಿರಂಗಿರ್ರಿ, ಎಲ್ಲರೂ ಸಾಮರಸ್ಯ ಕಾಪಾಡ್ರಿ, ಸಹೋದರತ್ವದಿಂದಿರ್ರಿ, ಎಲ್ಲರೂ ಒಗ್ಗಟ್ಟಾಗಿದ್ರಿ ಅಂದ್ರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗ್ತದೆ. ಇನ್ನು ಬಹಳಷ್ಟು ಪ್ರಗತಿ ನಾವು ಮಾಡ್ಬೋದು. ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತೀರಿ, ನಿಮ್ಮ ಪರಿವಾರ ಉತ್ತಮವಾಗಿ ಒಳ್ಳೆ ರೀತಿಯಿಂದ ಬೆಳೀತದೆ. ಹೀಗಾಗಿ ನಾವು ನೀವೆಲ್ಲರೂ ಕೂಡಿ ಬಾಲ್ಕಿ ತಾಲೂಕಾ ಬೀದರ್ ಜಿಲ್ಲೆ ಅಭಿವೃದ್ಧಿ ಮಾಡೋಣ. ಆ ದೇವಿ ಮಾತೆ ಇವತ್ತು ನಿಮ್ಮೆಲ್ಲರಿಗೆ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ, ಯಶಸ್ಸು ಕೊಡ್ಲಿ ಅಂತೇಳಿ ಹೇಳಿ ಆ ದೇವಿ ಮಾತೆಗೆ ಮತ್ತೊಮ್ಮೆ ನಾನು ಇವತ್ತು ನಮನಗಳನ್ನು ಸಲ್ಲಿಸಿ ಅವರ ಆಶೀರ್ವಾದ ಎಲ್ಲರ ಮೇಲೆಲ್ಲ ಇರಲಿ ಅಂತ ಹೇಳಿ, ನಾನು ಗುಲ್ಬರ್ಗಾದಿಂದ ಬರ್ತಾ ಇದ್ದಾಗ ರಾಜು ಫೋನ್ ಮಾಡ್ದ, ಮತ್ತೆ ಇವರೆಲ್ಲ ಕರೆದಿದ್ದರು, ನನಗೆ ಆಹ್ವಾನ ಮಾಡಿದ್ರು. ನಾನಂದೆ ಮತ್ತೆ ನಾಳೆಗೆ ಆಗೋದಿಲ್ಲ, ನಾಳೆ ಎಲ್ಲ ಮುಗಿಸ್ಕೊಂಡು ನಾನು ಬೆಂಗಳೂರಿಗೆ ಹೋಗಿ ಮತ್ತೆ ನಾಡಿದ್ದು ಬರಬೇಕು, ಇವತ್ತೇ ಹೋಗೋಣ ಅಂತ ಬಂದಿದ್ದೇನೆ. ಬಹಳ ಖುಷಿಯಾಗಿದೆ. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ದಸರಾ ಹಬ್ಬದ, ನವರಾತ್ರಿ ಉತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರಿ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.